ಹೆಸರು ಮಧುಚಂದ್ರ, ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ಸಂಚಾಲಕರು. ಸರ್, ನನ್ನ ಪ್ರಶ್ನೆ ಸ್ಥಳೀಯವಾದಂಥ ಸಮಸ್ಯೆ ಪ್ರಶ್ನೆ. ಸರ್, ಮಾನ್ಯ ಶಾಸಕರಿಗೆ ನಮಸ್ಕಾರ. ಸರ್, ಏನು ನೀವು ನಮಸ್ತೆ ಚಿಕ್ಕಬಳ್ಳಾಪುರ ಒಂದು ವಿಭಿನ್ನ ವಿನೂತನ ಕಾರ್ಯಕ್ರಮ ನೀವು ಪ್ರಾರಂಭಗೊಂಡಿದ್ದೀರಾ, ಅದಕ್ಕೆ ಸ್ವಾಗತಿಸ್ತೀವಿ. ನಮ್ಮ ಶಾಸಕರಾಗಿ ನಾವು ಚಿಕ್ಕಬಳ್ಳಾಪುರ ಶಾಸಕರು ನಾವು ಸ್ವಾಗತಿಸ್ತೀವಿ. ಆದರೆ ಏನು ವೇಗವಾಗಿ ಆ ಕಾರ್ಯಕ್ರಮವನ್ನು ಏನು ಪಬ್ಲಿಸಿಟಿ ಬರ್ತಾ ಇದೆ, ಏನು TV ಪ್ರಚಾರಗಳು ಬರ್ತಾ ಇದೆ, ಅಷ್ಟು ವೇಗವಾಗಿ ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ನೀವೇನು ಸ್ಥಳೀಯವಾಗಿ ಹೋಗಿ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀರಾ ಸಮಸ್ಯೆಗಳ ಬಗ್ಗೆ, ಏನು ಬಂದು ಹೋದ್ಮೇಲೆ ಅದೇ ವಾರ್ಡ್ ವಿಸಿಟ್ ಮಾಡಿದಾಗ ನಾವು ಒಂದು 7-8 ವಾರ್ಡ್ ಚೆಕ್ ಮಾಡಿದ್ದೀವಿ. ಪರಿಹಾರ ಏನು ಸಮಸ್ಯೆಗಳು ಕೇಳ್ತಾ ಇದ್ದಾರೆ ವಾರ್ಡಲ್ಲಿ, ಹೋಗಿ ನೋಡಿದಾಗ ಬಂದಿಲ್ಲ. ನೀವೇನು ದೇವಾಲಯಗಳು ಅಂತ ಹೇಳ್ತಾ ಇದ್ದೀರಾ, ಏನೋ ಶಾಲಾ ಕಾಲೇಜುಗಳು ಮತ್ತು ಆಸ್ಪತ್ರೆ, ಈ ಎರಡು ನನ್ನ ದೇವಾಲಯ ಸಮಾನ ಅಂತ ನೀವು ಹೇಳ್ತಾ ಇದ್ದೀರಾ. ಅದನ್ನೇ ದೇವಾಲಯಗಳಲ್ಲಿ ನಡೆದಾಡುವಂಥ ರಸ್ತೆ, ಆ ಭಕ್ತರು ಯಾರು ನಮ್ಮ ರೈತರು ಮಾರ್ಕೆಟ್ ಹೋಗುವಂಥ MG ರಸ್ತೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳು MG ರಸ್ತೆ ಏನಿದೆ, ಇವತ್ತು ಗುಂಡಿಗಳಿದೆ. ಆ ಗುಂಡಿಗಳು ಕೂಡ ಮುಚ್ಚಿಲ್ಲ. ಏನು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ, ಕೇವಲ ಪ್ರಚಾರಕ್ಕೆ ಮಾತ್ರ ಇದೆ ಅಷ್ಟೇ. ಆನ್ಸರ್ ಮಾಡ್ಬಿಡ್ತೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಖಾತೆ ಮಾಡಿಕೊಡಿ ಅಂತ ಕೇಳಿದ್ರು. ಅದಕ್ಕೊಂದು ಪ್ರೊಸೀಜರ್ ಇದೆ, 30 days to 45 days. ಆಯಿತಾ? ಅದನ್ನು ಅಪ್ಲೈ ಮಾಡಿಸಿದ್ದೀನಿ. ನಾನೇ ಮನೆಗೆ ಹೋಗಿ ಒಂದು 60-70 ಜನಕ್ಕೆ ಖಾತೆ ಕೊಟ್ಟೆ, ರೆಡಿ ಮಾಡಿಕೊಟ್ಟೆ. ಆ ಟೈಮ್ ಲಿಮಿಟಲ್ಲಿ 1 weekಲ್ಲಿ ಆಯಿತು, ರೆಡಿ ಮಾಡಿಕೊಟ್ಟೆ. ಕೆಲವಕ್ಕೆ 1 month ಬೇಕು, 2 months ಬೇಕು. ಎರಡನೇದು ಸ್ಟ್ರೀಟ್ ಲೈಟ್ ಪ್ರಾಬ್ಲಮ್ ಹೇಳಿದ್ರು. ಈಗ ಎಂಟೈರ್ ಸ್ಟೇಟಲ್ಲಿ ಹೊಸದಾಗಿ ಸ್ಟ್ರೀಟ್ ಲೈಟ್ಸ್ ಕೊಡಬೇಕು ಅಂತ ನನ್ನ ಕಾನ್ಸ್ಟಿಟ್ಯೂನ್ಸಿಗೂ 5200 ಸ್ಟ್ರೀಟ್ ಲೈಟ್ಸು ಇನ್ನೊಂದು 2 ತಿಂಗಳಿಗೆ ಬರುತ್ತೆ, ರೆಡಿ ಮಾಡ್ತೀನಿ. ಈಗ ಸ್ಟ್ರೀಟ್ ಲೈಟ್ ಇಲ್ಲ ಅಂತಾರೆ. ನಾನು ಸಡನ್ನಾಗಿ ಪ್ರೈವೇಟ್ ಲ್ಯಾಂಡ್ ಆದರೆ ತಂದೊಂದು ಕಂಬ ಹಾಕಪ್ಪ ಲೈಟ್ ಹಾಕ್ಬೇಕು, ಆದರೂ ಪರಿಹರಿಸ್ತೀನಿ. ಮೂರನೇದು 40% ಆಫ್ ದ ಚಿಕ್ಕಬಳ್ಳಾಪುರಕ್ಕೆ ಇವತ್ತಿಗೂ UGD ಕನೆಕ್ಷನ್ ಇಲ್ಲ. ನಮ್ಮ ಬೈರತಿ ಸುರೇಶ್ ಸಾಹೇಬರು ಇವತ್ತು ಸರಿಸುಮಾರು ನನಗೆ 30 ಕೋಟಿ ರೂಪಾಯಿ UGD ಕೊಟ್ಟಿದ್ದಾರೆ. 44 ಕೋಟಿ ರೂಪಾಯಿ ನನ್ನ ರಿಕ್ವೈರ್ಮೆಂಟ್ ಇದೆ UGDಗೆ, 30 ಕೋಟಿ ರೂಪಾಯಿ ಕೊಡ್ತಿದ್ದಾರೆ. ಇಂಥ ಟಫ್ ಟೈಮಲ್ಲೂ ನಾನು ಇವತ್ತು ಅದನ್ನು ಹಾಕ್ಸಕ್ಕೆ ಮಿನಿಮಮ್ 2 years ಬೇಕು. ಚರಂಡಿನೇ ಇಲ್ಲ ಅಂದ್ಬಿಟ್ರೆ ಹೇಳಿ ಸರ್. ನನಗೇನಂಗೆ ಅನ್ಸಲ್ಲಪ್ಪ, ಗೊತ್ತಿಲ್ಲ ಅದೇನು. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, 4ನೇದು ಆ ಮನೆಗೆ ಹೋದಾಗ ಏನು ಸಮಸ್ಯೆ ಹೇಳ್ತಾರೆ ಸರ್, ರಸ್ತೆ ಇಲ್ಲ ಅಂತ. 60 ಕೋಟಿ ರೂಪಾಯಿ ಇವತ್ತು ನಾನು ಫಂಡ್ ತರ್ತಾ ಇದ್ದೀನಿ, ಸರ್ಕಾರಕ್ಕೆ ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಡಿಸೆಂಬರ್ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಅದನ್ನು ಟೆಂಡರ್ ಕರೆಯೋಷ್ಟಿಗೆ ಟೇಕ್ಸ್ ಅನದರ್ 1.5 year. ನೆಕ್ಸ್ಟ್ ಎಲೆಕ್ಷನ್ 1 month ಇದ್ದಾಗ ನೀನು 4 ವರ್ಷ 11 ತಿಂಗಳು ಏನು ಮಾಡಿದ್ಯಾ ಪ್ರದೀಪ್ ಈಶ್ವರ್ ಅಂದರೆ ನನಗೆ ಉತ್ತರ ಇದೆ. ನಾನೀಗ 60 ಕೋಟಿ ರೂಪಾಯಿ ಮತ್ತೆ ಇದು ಸಪರೇಟ್ ಇಡಿ, 40 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ 34 ಕೋಟಿ ರೂಪಾಯಿ ಅದರಲ್ಲಿ ಬರೀ ಮೇನ್ ರಸ್ತೆಗಳಿಗೆ ಹಾಕ್ತಿದ್ದೀನಿ. ಮುಂದಿನ ತಿಂಗಳು ಟೆಂಡರ್ ಕರಿತಿದ್ದೀನಿ. ರಸ್ತೆ ಇಲ್ಲ ಅಂತ ಹೇಳಿದಾಗ ಅದಕ್ಕೆ ಟೈಮ್ ಬೇಕು. ಆಫ್ಟರ್ 1 year ಡಿಬೇಟ್ ನಡೆದಾಗ ಇಂಪ್ಲಿಮೆಂಟ್ ಆಗಲಿಲ್ಲ ಅಂದರೆ ಐ ವಿಲ್ ಬೆಂಡ್ ಮೈ ನೆಕ್, ನೋ ರೀಸನ್. ಬಟ್ ಈಗ ನೋಡಿ ಸರ್, ಯಾರೂ ಮಾಡದೇ ಇರೋ ಕಾರ್ಯಕ್ರಮ. ನೀವು ನನ್ನ ಚಿಕ್ಕಬಳ್ಳಾಪುರದವರು ಸರ್, 4 ಕಾಲು ಗೆದ್ದು 3-4 ತಾಸು ನಾನು ನಿದ್ದೆ ಮಾಡಿದ್ರೆ ಹೆಚ್ಚು ಸರ್. ಊಟ ತಿಂಡಿ ಬಿಟ್ಟು ಮನೆಗೆ ಹೋಗಿ ಕಷ್ಟ ಕೇಳ್ತಿದ್ದೀನಿ. ಯಾರೂ ಮಾಡದೇ ಇರೋ ಪ್ರಯೋಗ ಮಾಡ್ತಿದ್ದೀನಿ. ಇದನ್ನು ಅಟ್ಲೀಸ್ಟ್ ಏನು ಗೊತ್ತಾ, ಅದನ್ನು ನೋಡಪ್ಪ ನೀನು ಹಿಂಗಲ್ಲ ಹಿಂಗೆ ಮಾಡಿ ಅಂತ ನಾನು ಅಂತಿದ್ದೆ. ಆದರೆ ಇದೊಂದು ಕಾರ್ಯಕ್ರಮ ಸರ್, ದಿನಕ್ಕೆ 5-6 ತಾಸು ನಡೆಯೋದು ಸುಲಭ ಅಲ್ಲ ಸರ್. ಒಂದು ವಾರ್ಡು 1000 ಮನೆ ಕವರ್ ಮಾಡ್ತಿದ್ದೀನಿ, ಎಷ್ಟು ಕಷ್ಟ ಇರುತ್ತೆ. ಬಟ್ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ವಿರೋಧ ಪಕ್ಷದವರು ದಯವಿಟ್ಟು ಸಹಕಾರ ಕೊಡದೇ ಇದ್ರೂ ಪರವಾಗಿಲ್ಲ, ನನ್ನಂಥವ್ರು ಏನೋ ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಇದನ್ನು ಡಿಸ್ಕರೇಜ್ ಮಾಡಿಬಿಟ್ರೆ ಡಿಸ್ಕರೇಜ್ ಮಾಡಲಿಲ್ಲ, ಅವ್ರು ಚೆನ್ನಾಗಿದೆ ಆಗ್ತಿದೆ ಕಾರ್ಯಕ್ರಮ. ಬಟ್ ಕಾರ್ಯಕ್ರಮದಲ್ಲಿ ಇಲ್ಲ, ಅವ್ರು ಹೇಳ್ತಾ ಇರೋದು 1 ವರ್ಷ ಬಿಟ್ಟು ಕೇಳಿ, 1 ವರ್ಷ ಬಿಟ್ಟು ಕೇಳಿ, ರೈತರಿಗೆ ಅನುಕೂಲ, ಫೇರ್ ಇನಫ್. 1 ವರ್ಷ ಬಿಟ್ಟು ಕೇಳಿ ಅನ್ನೋದು ಫೇರ್ ಇನಫ್. ನಮ್ಗೆ ಏನು ಮಾಡೋಕ್ಕಾಗಲ್ಲ. ಬೇಕಿದ್ರೆ ಇದ್ಗಳಿ, ಸಾಕಿದ್ರೆ ಒಕ್ಕಳಿ.